ಹಾಯ್ ಗೈಸ್, ಎಲ್ಲರಿಗೂ ಸೌಮ್ಯ ಉದಯ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಹ್ಯಾಪಿ ವೀಕೆಂಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ರುಚಿಕರವಾದ ಹಾಗೂ ಕ್ರಿಸ್ಪಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೀಗಿದೆ: 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಮತ್ತು 1 ಕಪ್ ಹುರ್ಗಡ್ಲೆ, ಜೀರಿಗೆ, ಬೆಳ್ಳುಳ್ಳಿ, 1 ಕಪ್ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಇಲ್ಲಿ ನಾನು ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ತೆಂಗಿನೆಣ್ಣೆ ತೊಗೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಕಾಯಿಸ್ಕೊಳ್ಳೋಣ. ಆಮೇಲೆ ಒಂದು ಬೌಲಿಗೆ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹುರ್ಗಡ್ಲೆ ಹಾಗೂ ಕಡಲೆ ಬೀಜನ ನಾನು ಫುಲ್ ಪೌಡರ್ ಮಾಡಿಲ್ಲ, ಮೀಡಿಯಮ್ ಆಗಿನೇ ಪೌಡರ್ ಮಾಡಿದ್ದೀನಿ. ಮತ್ತು 1 ಸ್ಪೂನ್ ಉಪ್ಪು, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ. ಮತ್ತು ಕಾಯಿಸಿದ ತೆಂಗಿನೆಣ್ಣೆನೂ ಸಹ ನಾವು ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಸ್ವಲ್ಪ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂತ ನೋಡಿ ಅದನ್ನು ನೀರು ಹಾಕ್ಕೊಂಡು ಈಗ ನಾನು ಕಲಿಸ್ಕೊಂಡಿದ್ದೀನಿ. ಇದು ಈ ಹದದಲ್ಲಿದೆ. ಅದನ್ನು ಉಂಡೆ ಮಾಡಿ ಹಪ್ಪಳ ಮಾಡೋ ಇದರಲ್ಲಿ ಅದನ್ನು ಒತ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ನಿಪ್ಪಟ್ಟು ನೀವು ಆ ಸೈಜ್ಗೆ ಒತ್ಬೋದು. ನಾನು ಈ ಥರ ಮಾಡಿಟ್ಟಿದ್ದೀನಿ. ಈ ಥರ ಬಂದಿದೆ. ಇವಾಗ ಇದನ್ನು ತಗೊಂಡು ನಾವು ಎಣ್ಣೆಲಿ ಬಿಡ್ಬೋದು. ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಗೆ ಬಿಡೋಣ. ಯಾವಾಗಲೂ ಏನೇ ಕರೆದ ತಿಂಡಿ ಮಾಡುವಾಗ ಅದನ್ನು ನಾವು ಸಿಮ್ಮಲ್ಲಿಟ್ಟೆ ಬೇಯಿಸಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಈಗ ಅದನ್ನು 2 ಸೈಡ್ ಬೇಯಿಸಬೇಕು. ಜಾಸ್ತಿ ಬೇಯಿಸ್ಕೋಬೇಡಿ, ಆಮೇಲೆ ಅದು ಸೀದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಎಲ್ಲನೂ ಸಹ ಇದೇ ಥರ ಉಂಡೆ ಮಾಡಿ ಒತ್ತಿ ಎಣ್ಣೆಲಿ ಕರಿತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ನಿಪ್ಪಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.